ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಏನು ಇವತ್ತು ಮೇಡಮ್ ಏನೋ ಇಟ್ಕೊಂಡ್ಬಿಟ್ಟಿದಾರಲ್ಲ ಪಿಕ್ಚರು, ಏನು ಎಕ್ಸ್ಪ್ಲೈನ್ ಮಾಡ್ತಾರಪ್ಪ ಇವತ್ತು ವಿಡಿಯೋದಲ್ಲಿ ಅಂತ ಕ್ಯೂರಿಯಸ್ ಆಗಿದ್ದೀರಾ? ಹೌದು, ಇಂಟ್ರೆಸ್ಟಿಂಗ್ ಟಾಪಿಕ್, ಎಲ್ಲರಿಗೂ ಇಷ್ಟವಾಗಿರುವಂಥ ಟಾಪಿಕ್ ಅಂದರೆ ಪ್ರಿನ್ಸಸ್ ಕಟ್ ಬ್ಲೌಸ್. ಸೊ ಹೇಗೆ ಅದರಲ್ಲಿ ಅಳತೆ ಹೇಗೆ ತಗೊಳ್ಳೋದು, ಪ್ರಿನ್ಸಸ್ ಕಟ್ ಶೇಪ್ನ ಹೇಗೆ ಕೊಡೋದು ಅನ್ನೋದನ್ನ ನಾನು ಈ ಅಳತೆಗೆ 40 ಚೆಸ್ಟ್ ಮೆಷರ್ ನಂದು ಈ ಅಳತೆಗೆ ನಾನು ಇವತ್ತು ವಿಡಿಯೋನಲ್ಲಿ ಇನ್ ಡೀಟೇಲ್ ಆಗಿ ಶೇಪ್ಸ್ ಹೇಗೆ ಕೊಡೋದು, ಪ್ರಾಪರ್ ಶೇಪ್ಸ್ ಅನ್ನೋದನ್ನೆಲ್ಲ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ, ಶುರು ಮಾಡೋಣ ಹಾಗಾದ್ರೆ. ನೋಡಿ ಫ್ರೆಂಡ್ಸ್, ಫಸ್ಟ್ ಡ್ರಾಯಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಷನ್ ನಾನು ಹೇಳಬೇಕು. ಯಾವ ಥರ ಕ್ಲಾರಿಫಿಕೇಷನ್ ಅಪ್ಪ ಅಂತ ಹೇಳಿದ್ರೆ, ಬ್ಯಾಕ್ ಲೆಂತಿಗೂ ಫ್ರಂಟ್ ಲೆಂತಿಗೂ, ದಟ್ ಈಸ್ ಆನ್ ಪ್ರಿನ್ಸಸ್ ಕಟ್ ಬ್ಲೌಸ್ ಐ ಆಮ್ ಟೆಲಿಂಗ್. ಓಕೆನಾ, ಅಲ್ಲಿ ಉದ್ದ ಎಷ್ಟು ತೊಗೋಬೇಕು ಅನ್ನೋದನ್ನು ಹೇಗೆ ನಾನು ವಿತ್ ಪಿಕ್ಚರ್ ನಿಮಗೆ ತೋರಿಸಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಪಿಕ್ಚರ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ನಂದು ಈ ಬ್ಲೌಸ್ದು ನಾನು ಇವಾಗ ಹೊಲಿತಾ ಇರೋದು ಐ ಆಮ್ ಸ್ಟಿಚಿಂಗ್ ಫಾರ್ ಮೈ ಪರ್ಸ್ನಲ್ ಮೆಜರ್ಮೆಂಟ್. ಓಕೆನಾ, ಸೊ ಇಲ್ಲಿ ನೋಡಿ, ಬ್ಲೌಸ್ ಲೆಂತ್ ಬಂದು 15.5 ಇದೆ. ಓಕೆನಾ, 15.5 ರೆಡಿ. ಸೊ ಬ್ಯಾಕಿಂಗ್ ನಾನು ತೊಗೋಬೇಕಾದ್ರೆ ನಾನು ಎಷ್ಟು ಮಾಡ್ತೀನಿ, ಟು ಸ್ಟಿಚ್ ಇನ್ ದ ಬಾಟಮ್ 1/2 ಇಂಚ್ ಆ್ಯಂಡ್ ಟು ಸ್ಟಿಚ್ ದ ಶೋಲ್ಡರ್ 1/2 ಇಂಚ್. ಸೊ ಎಕ್ಸ್ಟ್ರಾ ಎಷ್ಟು ಬೇಕು ನನಗೆ, ಓನ್ಲಿ 1 ಇಂಚ್ ರಿಕ್ವೈರ್ಡ್ ಫಾರ್ ದ ಬ್ಯಾಕ್ ಪಾರ್ಟ್, ಇಸಂಟ್ ಇಟ್? ವೆರಾಸ್ ಇನ್ ದ ಫ್ರಂಟ್ ಪಾರ್ಟಿಗೆ ನನಗೆ ಹಾಗಾಗಲ್ಲ. ಯಾಕೆ? ಸೊ ಫ್ರಂಟ್ ಪಾರ್ಟಿಗೆ ನಾನು ಎಷ್ಟು ಎಕ್ಸ್ಟ್ರಾ ತೊಗೋಬೇಕಪ್ಪ ಅಂತ ಹೇಳಿದ್ರೆ, ಸೊ ನಾನಿಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ಹೊಲಿತಾ ಇರೋದ್ರಿಂದ ವಿತೌಟ್ ಬೆಲ್ಟ್ ಹೊಲಿತಾ ಇಲ್ಲ, ಬರೀ ಪ್ರಿನ್ಸಸ್ ಕಟ್ ಪ್ಲೇನ್ ಹೊಲಿತಾ ಇದ್ದೀನಿ. ಓಕೆನಾ, ಸೊ ಬ್ಯಾಕಲ್ಲಿ ನನಗೆ ಲೆಂತ್ ಇಷ್ಟೇ ಬರುತ್ತೆ, 15.5 ಅಷ್ಟೇ ಇರುತ್ತೆ ನಂದು. ವೆರಾಸ್ ಇನ್ ದ ಫ್ರಂಟ್ ನಾನು ಹೀಗೆ ಮೆಷರ್ ಮಾಡಿದಾಗ ನೋಡಿ, ನಾರ್ಮಲಲ್ಲಿ ಸ್ಟ್ರೇಟ್ ಹೀಗೆ ಬರುತ್ತೆ, ಹೀಗೆ ಮಾಡಿದಾಗ ಬಸ್ಟಿಂದ ಹೀಗೆ ಬರುತ್ತೆ. ಓಕೆನಾ, ಸೊ ಇದು ಒಂದು ನಾರ್ಮಲ್ ಬ್ರೆಸ್ಟ್ ಶೇಪ್ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಸೊ ಅಂದ್ರೆ ಹೇಳಿದ್ರೆ ಏನಂತ ಹೇಳಿದ್ರೆ, ನೋಡಿ ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆನ್ಷಿಯೇಟ್ನ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ 30 ಚೆಸ್ಟ್ ಅಂತ ತೊಗೊಳ್ಳಿ, ಎದೆ ಸುತ್ತಳತೆ 30 ಇರುತ್ತೆ ಅಂತ ಅಂದ್ಕೊಳ್ಳಿ. ಅವ್ರದ್ದು ಎದೆ ಹೇಗಿರುತ್ತೆ ಶೇಪ್ಸ್ ನೋಡಿ, ಹೀಗಿರುತ್ತೆ. ಹೌದಾ? ಅದೇ ನಮಗೆ ನೆಕ್ಸ್ಟು 36 ತೊಗೊಳ್ಳಿ, ಇಷ್ಟೇ ಇರುತ್ತಾ? ಸೊ ಇದು ನಮ್ಮದು ಬಾಡಿದು ಇದು ಅಂತ ಅಂದ್ಕೊಳ್ಳಿ, ವೇಸ್ಟ್ ಲೈನು, ಇದು ನಮ್ಮ ಚೆಸ್ಟ್. ಓಕೆ, ಇಲ್ಲಿ ನಮ್ಮದು ಬಸ್ಟ್ ಪಾಯಿಂಟ್. ಓಕೆ, ಅರ್ಥ ಆಗ್ತಿದಲ್ಲ ಫ್ರೆಂಡ್ಸ್? ನೆಕ್ಸ್ಟು ನೋಡಿ, ಇದನ್ನೇ ನಾನು ಇಲ್ಲಿ ಇನ್ನೊಂದು ತೋರಿಸ್ತೀನಿ, 36 ಅಂತ ಅಂದ್ಕೊಳ್ಳಿ. ಓಕೆನಾ, ಸೊ ದಿಸ್ ಈಸ್, ಇಲ್ಲಿ ನೋಡಿ, ಇದು ನನ್ನ ಬಸ್ಟ್ ಪಾಯಿಂಟ್ ಅಂತೀವಲ್ಲ ಅದು. ಸೊ ವೇಸ್ಟ್ ಲೈನ್. ಓಕೆನಾ, ನೆಕ್ಸ್ಟು ಇವಾಗ ನಾನು ನನ್ನ ಸೈಜ್ ಮಾಡ್ತಾಯಿದ್ದೀನಿ ಅಂದರೆ 40 ಸೈಜ್ ನಂತರದ್ದು. ಓಕೆನಾ, ಸೊ ಕಂಪ್ಯಾರಿಸನ್ ನಾನು ನಿಮ್ಗಳಿಗೆ ತೋರಿಸ್ತಾ ಇರೋದು, ಈಗ ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಸೊ ನಂದು ಬ್ರೆಸ್ಟ್ ಶೇಪು ಹೇಗಿರುತ್ತೆ. ಸೊ ದಿಸ್ ಈಸ್ ಮೈ ವೇಸ್ಟ್ ಲೈನ್, ಸೊ ದಿಸ್ ಈಸ್ ಮೈ ಬಸ್ಟ್ ಪಾಯಿಂಟ್. ಓಕೆನಾ, ಸೊ ಬಸ್ಟ್ ಪಾಯಿಂಟಿಂದ ಈ ಲೈನು ಆ್ಯಂಡ್ ದೆನ್ ದಿಸ್ ಲೈನ್ ಇಲ್ಲಿದೆಯಲ್ಲ, ಇದು ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನೋಡಿ, ಇವಾಗ ಈ ಉದ್ದ ನೋಡಿ ಎಷ್ಟು ಬರುತ್ತೆ ಅಂಥೇಳಿ, ಆ್ಯಂಡ್ ದೆನ್ ಅಗಲ, ಈ ಅಗಲ ನೋಡಿ, ಇದು ನಂದು 40 ಎಕ್ಸಾಂಪಲ್ ನಾನು ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ. ಓಕೆನಾ, ಸೊ ವಿತೌಟ್ ಮೆಷರ್ಮೆಂಟ್ ನಾನು ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಅಷ್ಟೇ. ಸೊ ಈ ಅಗಲ ಏನಿದೆ ಹೇಳಿ, ಬಸ್ಟ್ ಪಾಯಿಂಟಿಂದ ಈ ಅಗಲ, ಇದರಲ್ಲಿ ಇದು ಫಾರ್ ಎಕ್ಸಾಂಪಲ್ 40 ಅಂತ ಅಂದ್ಕೊಳ್ಳಿ, 36 ಆ್ಯಂಡ್ ದಿಸ್ ಇಸ್ 30. ಓಕೆನಾ, ಸೊ ಇಲ್ಲಿ ಅಗಲ ಎಷ್ಟು ಬರ್ತಿದೆ, ದಿಸ್ ಇಸ್ ದ ವಿಡ್ತ್ ಈಸ್ ಲೆಸ್ ಆ್ಯಂಡ್ 36 ವೆರಾಸ್ ವೆನ್ ಕಂಪೇರ್ ಟು 30 ಇಟ್ ಇಸ್ ಇದು ಸ್ವಲ್ಪ ಜಾಸ್ತಿ. 36ಇಂದ 40 ಕಂಪೇರ್ ಮಾಡಿದ್ರೆ ದಿಸ್ ಡಿಸ್ಟೆನ್ಸ್ ಈಸ್ ಲಿಟಲ್ ಬಿಟ್ ಮೋರ್. ಸೊ ಇದು ಯಾಕೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಡಾಟ್ನ ಅಗಲ ತೊಗೋತೀವಲ್ವ, ಪ್ರಿನ್ಸಸ್ ಕಟ್ನಲ್ಲಿ ನಾವು ಈ ಅಗಲ ತೊಗೋತೀವಲ್ಲ, ಅದಕ್ಕೆ ನಮಗೆ ಇದು. ಹಾಗೆ ಉದ್ದದಲ್ಲೂ ನಾನು ಹೇಳ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈ ಪಿಕ್ಚರು. ಸೊ 36 ಇದ್ದರೆ ಇಷ್ಟಿರುತ್ತೆ ಹೀಗೆ, 30 ಇದ್ದರೆ ಬ್ರೆಸ್ಟ್ ಶೇಪು ಇಲ್ಲಿರುತ್ತೆ ಹೀಗೆ, 40 ಇದ್ದರೆ ಏನಾಗುತ್ತೆ, ದಿಸ್ ಈಸ್ ಲೈಕ್ ಹೀಗೆ ಬಂದಿರುತ್ತೆ. ಸೊ ನಾವು ಆವಾಗ ಟೇಪ್ನ ಮೆಷರ್ ಮಾಡಿದಾಗ 30ಗೆ ಉದ್ದ ಕಡಿಮೆನಾ ಸ್ವಲ್ಪ, 36ಗೆ ನಾವು ಈಗ ಇದು ಇಲ್ಲಿದೆಯಲ್ಲ, ಇದು 36 ಅಂತ ಅಂದ್ಕೊಳ್ಳಿ. ಸೊ ಈಗ ನಾನು ಫುಲ್ ಹಿಂಗೆ ಮೆಷರ್ ಮಾಡಿದಾಗ ಏನು ಬರುತ್ತೆ,
30ಗಿಂತ 36 ಸ್ವಲ್ಪ ಜಾಸ್ತಿ. ವೆರಾಸ್ ದ ಸೇಮ್ ಥಿಂಗ್ ಫಾರ್ 40 ಇಟ್ ಇಸ್ ಲಿಟಲ್ ಬಿಟ್ ಮೋರ್. ಇಸಂಟ್ ಇಟ್ ಫ್ರೆಂಡ್ಸ್? ಅರ್ಥ ಆಗ್ತಿದೆ ಅಲ್ವ ನಾ ಹೇಳ್ತಾ ಇರೋದು? ಸೊ ಹಾಗಾಗಿ ಪ್ರಿನ್ಸಸ್ ಕಟ್ಟಲ್ಲಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಫ್ರಂಟ್ ಪಾರ್ಟಿಗಿಂತ ಬ್ಯಾಕ್ ಪಾರ್ಟಿಗಿಂತ ನಮ್ಮದು ಬ್ಯಾಕ್ ಪಾರ್ಟ್ ಏನಿರುತ್ತಲ್ಲ ಇದು ಉದ್ದ, ಇದಕ್ಕಿಂತ ಫ್ರಂಟ್ ಪಾರ್ಟಲ್ಲಿ ನಾವು ಉದ್ದ ಜಾಸ್ತಿ ತೊಗೋಬೇಕು. ಎಷ್ಟು ತೊಗೋಬೇಕು ಉದ್ದ ಅಂತ ಹೇಳಿದ್ರೆ 32 ನಾನು ಹೇಳ್ತಾ ಇರೋದು 28 to 32. ಸೊ ಯು ಗೈಸ್ ಹ್ಯಾಸ್ ಟು ಟೇಕ್ ಎಕ್ಸ್ಟ್ರಾ ಅಂತ ಹೇಳಿದ್ರೆ 1/2 ಇಂಚ್ ತೊಗೊಳ್ಳಿ. ಓಕೆ, 34 to 38 you guys take 1 inch, and then 40 to 46 you have to take 1.5 inch. ಓಕೆನಾ? ಸೊ 1.5 ಇಂಚು ನಮ್ಮ ಉದ್ದ ಏನಿರುತ್ತೆ ಬ್ಲೌಸ್ದು ಲೆಂತ್ ಅದಕ್ಕಿಂತ ಎಕ್ಸ್ಟ್ರಾ ನಾವು ತೊಗೋಬೇಕು. ಸೊ ಇಲ್ಲಿ ನನ್ನ ಉದ್ದ ಎಷ್ಟಿದೆ? ಸೊ ದಟ್ ಈಸ್ 15.5. ಐ ಆಮ್ ಗೋಯಿಂಗ್ ಟು ಟೇಕ್ ಎಕ್ಸ್ಟ್ರಾ 1.5 ಇಂಚ್ ಡೌನಲ್ಲಿ ನಾನು ಹೇಳ್ತಾ ಇರೋದು. ಕೆಳಗಡೆ ಉದ್ದದಲ್ಲಿ ನಾನು ಎಕ್ಸ್ಟ್ರಾ ಅಷ್ಟು ತೊಗೊಳ್ತಾ ಇದ್ದೀನಿ. ಓಕೆನಾ? ನೋಡಿ ಫ್ರೆಂಡ್ಸ್, ನಂದು ಬ್ಲೌಸ್ ಲೆಂತ್ ಬಂದು 15.5. ಫಸ್ಟ್ ನಾನು ಏನು ಮಾಡ್ತೀನಿ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಮೇಲ್ಗಡೆ ಫಸ್ಟು ನಾನು ಶೋಲ್ಡರ್ ಜಾಯ್ನಿಂಗಿಗೆ 1/2 ಇಂಚ್ ಫಸ್ಟು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಬಿಲೋ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಮಾರ್ಕ್ 15.5. 15.5 ಎಲ್ಲಿ ಬರುತ್ತೆ ಅಲ್ಲಿ ನಾನೊಂದು ಮಾರ್ಕ್ ಮಾಡ್ಕೋತೀನಿ. ಎಕ್ಸ್ಟ್ರಾ ನಾನು ಎಷ್ಟು ಹೇಳಿದೆ ಹೇಳಿ? 1.5 ಇಂಚ್. ಸೊ ದಟ್ ಇನ್ಕ್ಲೂಡ್ಸ್ ದ ಸ್ಟಿಚಿಂಗ್ ಅಲೋಯನ್ಸ್ ಆಲ್ಸೋ. ಅದು ಸ್ಟಿಚಿಂಗ್ ಅಲೋಯನ್ಸು ಸೇರಿ. ಓಕೆನಾ? ಕಾಣಿಸ್ತಿದೆ ಅಲ್ವಾ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ನಾನು ಏನಪ್ಪ ಮಾಡೋಣ, ಶೋಲ್ಡರ್ ನಾನು ಎಷ್ಟು ಮಾರ್ಕ್ ಮಾಡಿದ್ದೆ ನೆನಪಿದೆಯಾ? ಸೊ ಶೋಲ್ಡರ್ ಬಂದು ನಂದು ಭುಜ ನೋಡಿ 16, ಅದರದ್ದು ಅರ್ಧ ನಾನು ತೊಗೋತಾ ಇದ್ದೀನಿ. ಸೊ ದಟ್ ಈಸ್ 8, ಇಲ್ಲಿಂದ ಇಲ್ಲಿಗೆ 8 ಇಂಚು. ಸೊ ಸೇಮ್ ನಾನು ಅದೇ 8 ಇಂಚನ್ನ ಆರ್ಮ್ ಹೋಲ್ಗೂ ತೊಗೋತಾ ಇದ್ದೀನಿ. ಸೇಮ್ ಕಂಕ್ಳಿನ ಉದ್ದ ಕೂಡ ನಾನು ಅಷ್ಟೇ ತೊಗೋತಾ ಇದ್ದೀನಿ. ಎಲ್ಲಿ ಬರುತ್ತಲ್ಲಿ ನೋಡಿ. ಸೊ ಡ್ರಾ ಅ ಸ್ಟ್ರೇಟ್ ಲೈನ್. ಹೀಗೆ ಚೆಸ್ಟ್ ಎಷ್ಟಿದೆ ನಂದು ನೋಡಿ, ಇದೇ ಸುತ್ತಳತೆ 41. ಕಾಣಿಸ್ತಾ ಇದೆಯಾ? ಸೊ 41. ಸೊ ಅದ್ರದ್ದು 1/4 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 41. 4 ಭಾಗ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ? 10.5. ಓಕೆನಾ? ಸೊ 10.5 ಇಲ್ಲಿಂದ ಮಾರ್ಕ್ ಮಾಡಿ. ದಿಸ್ ಈಸ್ ಕಾಲ್ಡ್ ಅವರ್ ಚೆಸ್ಟ್ ಲೈನ್ ಅಂತ ಹೇಳ್ತೀವಿ. 10.5 ಅಷ್ಟೇ ತೊಗೊಳ್ತೀವ? ಇಲ್ಲ. ಯಾಕೆ? ಇಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ ನಮಗೆ ಕಂಕ್ಳ ಹತ್ರನೂ ಒಂದು ಡಾಟ್ ಬರುತ್ತೆ. ಓಕೆ, ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ನಾನು 10.5 ಇದೇ ಸುತ್ತಳತೆ ಕಾಲು ಭಾಗ ಪ್ಲಸ್ 1/2 ಇಂಚ್ನ ತೊಗೊಂಡಿದ್ದೀನಿ. 11 ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೀನಿ. ಈಗ ಮೇಲ್ಗಡೆ ಪೋರ್ಷನ್ಸ್ ಆಯ್ತಲ್ವ? ಸೊ ಐ ಜಸ್ಟ್ ಎಕ್ಸ್ಪ್ಲೈನ್ ಹಿಯರ್ ದ ನೆಕ್ ವಿಡ್ತ್. ಬೋಟ್ ನೆಕ್ ನಾನು ಮಾಡ್ತಾ ಇರೋದ್ರಿಂದ ಬ್ಯಾಕ್ ಪಾರ್ಟಲ್ಲಿ ನಾನು 4 ಇಂಚ್ ತೊಗೊಂಡಿದ್ದೆ. ದ ಸೇಮ್ ಥಿಂಗ್ ಐ ಆಮ್ ಟೇಕಿಂಗ್ ಹಿಯರ್ ಆಲ್ಸೋ. 4 ಇಂಚು ಕತ್ತಿನ ಅಗಲ. ಫ್ರಂಟ್ ನೆಕ್ ಡೀಪು ಐ ಯೂಸ್ ಟು ಮಾರ್ಕ್ 3.5. ಯಾಕೆ 3.5 ಅಂದರೆ ಇಲ್ಲಿ 1/2 ಇಂಚ್ ಸ್ಟಿಚಿಂಗಿಗೆ ಹೋಗುತ್ತೆ. ನನಗೆ 3 ಇಂಚ್ ಸಿಗುತ್ತೆ. ಸೊ ಮೇಕಪ್ ಬಾಕ್ಸ್, ಒಂದು ಬಾಕ್ಸ್ನ ಥರ ಹೀಗೆ ಡ್ರಾ ಮಾಡ್ಕೊಳ್ಳಿ. ಓಕೆ, with the help of your French curve just give a nice boat neck shape. ಸೊ ಯಾವ ಥರ ನಿಮಗೆ ಡೀಪ್ ಬೇಕಾ, ಹೇಗೆ ಬೇಕು, ಇಟ್ಸ್ ನಿಮ್ಮ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ಶೇಪ್ ಕೊಡಿ. ಸೊ ದಿಸ್ ಇಸ್ ಐ ಹ್ಯಾವ್ ಡನ್ ವಿತ್ ನೆಕ್ ಶೇಪ್. ಓಕೆ, ನೆಕ್ ಶೇಪ್ ಆಯಿತು. ಈಗೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಮೇಲಿಂದ 1/2 ಇಂಚು, ಇದ್ರ ಬಗ್ಗೆ ನಾನು ಇನ್ನೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟು ನಾನು ಮೇಲಿಂದ ನನ್ನ ಬಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ತೀನಿ. ಸೊ ಹೌ ಯು ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಬಸ್ಟ್ ಲೆಂತ್ ಅಥವಾ ಅಪೆಕ್ಸ್ ಲೆಂತ್ ಅಂತ ಹೇಳ್ತೀವಿ. ಅಪೆಕ್ಸ್ ಲೆಂತ್ ಹೇಗೆ ಕಂಡುಹಿಡಿತೀರಿ? ಅಪೆಕ್ಸ್ ಲೆಂತ್ ಅಂತ ಹೇಳ್ತೀವಿ ಅಥವಾ ಅಪೆಕ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಓಕೆನಾ? ಆರ್ ಎಲ್ಸ್ ನಾರ್ಮಲಾಗಿ ಎಲ್ರಿಗೂ ಗೊತ್ತಿರೋದೇನು, ನಾನು ನನ್ನ ಹಳೆ ವಿಡಿಯೋದಲ್ಲಿ ಹೇಳಿರೋದು ಬಸ್ಟ್ ಪಾಯಿಂಟ್ ಅಥವಾ ಬಸ್ಟ್ ಲೆಂತ್ ಅಂತ ಹೇಳಿರ್ತೀನಿ. ಓಕೆ, ಎರಡೂ ಸೇಮೇನೆ. ಹೇಗೆ ಕಂಡುಹಿಡಿತೀರಾ? ನಿಮ್ಮ ಬಾಡಿ ಮೇಲೆ ತೊಗೊಳ್ಳೋದಾದರೆ, ಪರ್ಸ್ನಲ್ ಮೆಷರ್ಮೆಂಟ್ ತೊಗೊಳ್ಳೋದಾದರೆ ಶೋಲ್ಡರ್ ಲೈನಿಂದ ನೋಡಿ,
ಶೋಲ್ಡರ್ ಲೈನಿಂದ ನಿಮ್ಮದು ಬಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಇಲ್ಲಿಗೆ ಟೇಪ್ ಇಟ್ಕೋತೀರ, ನೋಡ್ತೀರಾ ಎಷ್ಟು ಬಂದಿದೆ ಅದಕ್ಕೆ ಪ್ಲಸ್ ½ ಇಂಚ್ ಎಕ್ಸ್ಟ್ರಾ ತೊಗೋತೀರಾ. ಯಾಕೆ ಅಂದರೆ ಮೇಲ್ಗಡೆ ಭುಜ ಜಾಯಿನ್ ಮಾಡ್ತೀವಿ, ಅಲ್ಲಿ ಹೊಲಿಲಿಕ್ಕೆ ನಮಗೆ ಅರ್ಧ ಇಂಚು ಸ್ಟಿಚಿಂಗ್ ಅಲೋಯನ್ಸ್ ಬೇಕು. ಕರೆಕ್ಟಾ? ಇದು ಅರ್ಥ ಆಯ್ತಾ? ಸೊ ನಮಗೆ ಬಾಡಿ ಮೆಷರ್ಮೆಂಟ್ ಗೊತ್ತಿಲ್ಲ, ಬ್ಲೌಸ್ ಕೊಟ್ಟಿದ್ದಾರೆ ಒಬ್ರು ಯಾರೋ ಹೊಲಿಲಿಕ್ಕೆ, ಸೊ ಅವ್ರದ್ರಲ್ಲಿ ನಾವು ಬಾಡಿ ಮೆಷರ್ಮೆಂಟ್ ತೊಗೊಂಡಿಲ್ಲ. ಸೊ ಹೇಗೆ ತೊಗೊಳ್ಳೋದು ಹಾಗಾದರೆ? ಅದಕ್ಕೇನಪ್ಪ ಫಾರ್ಮುಲಾ ಅಂತ ಹೇಳಿದ್ರೆ, ವಾಟ್ ಎವರ್ ಯುವರ್ ಚೆಸ್ಟ್ ಮೆಷರ್, ನನ್ನದು ಇವಾಗ 41 ಇದೆ, ಓಕೆನಾ? ಸೊ ಅದನ್ನು ಕಾಲು ಭಾಗ ಮಾಡಿ ಎಷ್ಟು ಬಂತು ನನಗೆ 10.5 ಪ್ಲಸ್ ಅದಕ್ಕೆ 1 ಇಂಚ್ ಸೇರಿಸಿ, ಓಕೆ ಎಷ್ಟಾಯಿತು 11.5. ಓಕೆ, ದಿಸ್ ಈಸ್ ಮೈ ರೆಡಿ 11.5 ಈಸ್ ಮೈ ರೆಡಿ ಬಸ್ಟ್ ಲೆಂತ್ ಅಥವಾ ಅಪೆಕ್ಸ್ ಪಾಯಿಂಟ್ ಅಂತ ಹೇಳಿದ್ರೆ, ಮೇಲಿಂದ ನನ್ನ ಬಸ್ಟ್ ಪಾಯಿಂಟು ಚೆಸ್ಟ್ ಮೆಷರ್ 41ಗೆ ಎಲ್ಲಿ ಬರುತ್ತೆ, ಇಲ್ಲಿಂದ ಮೆಷರ್ ಮಾಡಿದಾಗ 11.5 ಡಿಸ್ಟೆನ್ಸಲ್ಲಿ ಬರುತ್ತೆ. ಅಷ್ಟೇ ತೊಗೊಳಕ್ಕಾಗತ್ತಾ? ನಾನು ಅಷ್ಟೇ ತೊಗೋಬೇಕಾ? ಇಲ್ಲ, ಯಾಕೆ ಮೇಲ್ಗಡೆ ½ ಇಂಚ್ ಸ್ಟಿಚಿಂಗಿಗೆ ಬೇಕು ನನಗೆ. ಸೊ 11.5 ಪ್ಲಸ್ ಸ್ಟಿಚಿಂಗ್ ಅಲೋಯನ್ಸ್ನ ನಾನು ಎಕ್ಸ್ಟ್ರಾ ತೊಗೋತೀನಿ. ಸೊ ಹೇಗೆ, ಮೇಲಿಂದ ಈ ಶೋಲ್ಡರ್ ಲೈನ್ ಬಿಟ್ಬಿಡಿ ಅದನ್ನು, ಓಕೆ, ಅಲ್ಲಿಂದ 11.5 ಓಕೆ ಪ್ಲಸ್ ½ ಇಂಚ್ ಸ್ಟಿಚಿಂಗಿಗೆ 12 ಬಂತು. ಎಲ್ಲಿ ಬಂತು ಅಂಥೇಳಿ ಅಲ್ಲೊಂದು ಡಾಟ್ ಇಟ್ಕೊಳ್ಳಿ. ಇಲ್ಲಿಂದ ಇಷ್ಟು ದೂರದಲ್ಲಿ ಇಡ್ತೀರಾ? ಇಲ್ಲ, ಅಷ್ಟು ದೂರದಲ್ಲಿ ಬರುತ್ತಾ? ನಮ್ಮದು ಬರಲ್ಲ. ಎಷ್ಟು ದೂರದಲ್ಲಿ ಬರಬೇಕು ನಮ್ಮ ಬಸ್ಟ್ ಪಾಯಿಂಟು ನೋಡಿ, ಇವಾಗ ಇದೆ ಅಲ್ವಾ ಇಲ್ಲಿ. ಕೆಲವ್ರು ಏನು ಮಾಡ್ತಾರೆ, ಇಲ್ಲೇ ಇಟ್ಬಿಡ್ತಾರೆ, ಇಲ್ಲಿಂದ ಇಷ್ಟೇ ದೂರ. ಕೆಲವರು ಇನ್ನೂ ಇಷ್ಟು ದೂರದಲ್ಲಿ ಇಡ್ತಾರೆ. ಈ ಲೈನು ಪ್ರಿನ್ಸಸ್ ಕಟ್ ಲೈನ್ ತೊಗೊಳೋದು ಹೇಗಪ್ಪ, ಅಕ್ಯುರೇಟ್ ಮೆಷರ್ಮೆಂಟ್ ಹೇಗಪ್ಪ ಅಂತ ಹೇಳಿದ್ರೆ, ಬಾಡಿ ಮೆಷರ್ನಲ್ಲಿ ತೊಗೊಂಡಾಗ ನೀವೇನು ಮಾಡಿ, ಬಸ್ಟ್ ಪಾಯಿಂಟ್ ಟು ಬಸ್ಟ್ ಅಥವಾ ಅಪೆಕ್ಸ್ ಪಾಯಿಂಟ್ ಟು ಅಪೆಕ್ಸ್ ಪಾಯಿಂಟ್ ಅಂತ ಹೀಗೆ ಮೆಷರ್ ಮಾಡಿ. ಓಕೆ, ಒಬ್ರದ್ದು ಬಾಡಿ ಅಳತೆ ತೊಗೋಬೇಕಾದ್ರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ತೊಗೊಳ್ಳಿ, ಅದು ಹಾಫ್ ಮಾಡಿ ಎಷ್ಟು ಬರುತ್ತೆ ಅದನ್ನು ಸೆಂಟರಿಂದ ತೊಗೊಳ್ಳಿ, ಓಕೆನಾ? ಸೊ ಅದು ಗೊತ್ತಾಗಲ್ಲಪ್ಪ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ, ಅಗೇನ್ ವಿ ಆರ್ ಹ್ಯಾವಿಂಗ್ ಫಾರ್ಮುಲಾ ದಟ್ ಈಸ್ 4 ಚೆಸ್ಟ್ ಮೆಷರ್ ಡಿವೈಡೆಡ್ ಬೈ 10. ಎಷ್ಟು ಬಂತು? 10ರಿಂದ ಭಾಗಿಸಿದಾಗ 4.1 ಇಂಚ್. ಓಕೆ, ಸೊ ದಿಸ್ ಈಸ್ ಮೈ ಏನು ಅಪೆಕ್ಸ್ ರೇಡಿಯಸ್, ಸೆಂಟರ್ ಫ್ರಂಟಿಂದ ಬಸ್ಟ್ ಪಾಯಿಂಟಿಗಿರೋ ದೂರ. ಈ ಸೆಂಟರ್ ಇರುತ್ತಲ್ಲ, ಅಲ್ಲಿಂದ ನನ್ನ ಬಸ್ಟ್ ಪಾಯಿಂಟ್ ಎಲ್ಲಿದೆ ಅನ್ನೋದು ಜಾಗ, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅದರದ್ದು ಅನ್ನೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ಓಕೆನಾ? ಸೊ ಇವಾಗ ನಾನು ಎಲ್ಲಿ ಮಾರ್ಕ್ ಮಾಡಬೇಕೀಗ? ಇಲ್ಲಿ 4.1, 4ಕ್ಕಿಂತ 1 ಪಾಯಿಂಟ್ ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಐ ಜಸ್ಟ್ ಝೂಮ್ ನೋಡಿ, ಇಲ್ಲಿಂದ ಇಲ್ಲಿ ನನಗೆ ಪಾಯಿಂಟ್ ಬಂದಿತ್ತಲ್ವ ಬಸ್ಟ್ ಲೆಂತು, ಅಲ್ಲಿಗೆ ಈಗ ಇಟ್ಕೊಳ್ಳಿ ಸ್ಟ್ರೇಟಾಗೆ. ಇಲ್ಲಿಂದ 4.1. ಸೊ ಹಿಯರ್, ಓಕೆ, ಸೊ ದಿಸ್ ಈಸ್ ಮೈ ಬಸ್ಟ್ ಪಾಯಿಂಟ್, ಓಕೆನಾ? ಸೊ ಇಲ್ಲಿಂದ ಇವಾಗ ಬಸ್ಟ್ ಪಾಯಿಂಟಿಂದ ಬಸ್ಟ್ ರೇಡಿಯಸ್ ಅಂತಿರುತ್ತೆ ಅಥವಾ ಲೋವರ್ ಬಸ್ಟ್ ಅಂತ ಕರಿತೀವಿ, ಓಕೆ? ಇಲ್ಲಿ ತೋರಿಸ್ತೇನೆ ನೋಡಿ, ಇಲ್ಲಿ ಈ ಲೈನ್ ಇದೆಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೋಬೇಕು ನಾವು ಅಂತ ಹೇಳಿದ್ರೆ ಅರೌಂಡ್, ಅದಕ್ಕೂ ವಿ ಆರ್ ಹ್ಯಾವಿಂಗ್ ಫಾರ್ಮುಲಾ. ಸೊ ನಾನು ಇವಾಗ ಅದು ಹೇಳಲ್ಲ, ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿಂದ ನಾನು 2 ಇಂಚ್ ತೊಗೋತೀನಿ, ಓಕೆ, 2 ಇಂಚಸ್. ಸೊ ನಾನು ಉದ್ದ ಎಲ್ಲಿದೆ? ಇಲ್ಲಿದೆ, ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ. ಸೊ ಫ್ರಮ್ ಹಿಯರ್ ನಾನು ಎಷ್ಟು ತೊಗೊಂಡಿದ್ದೆ, ಮೇಲೆ ½ ಇಂಚ್ ಬಿಟ್ಟೆ ಅಂತ ಹೇಳಿದ್ರೆ ಸೊ 15.5 ಪ್ಲಸ್ 1.5 17 ಇದೆ ನನಗೆ, ಓಕೆನಾ? ಸೊ ಐ ಡ್ರಾ ಅ ಸ್ಟ್ರೇಟ್ ಲೈನ್, ದೆನ್ ನಿಮಗೆ ಡೌಟ್ ಬರಲ್ಲ, ಓಕೆ? ಓಕೆ, ಇದು ನನ್ನ ಫುಲ್ ಲೆಂತ್, ದಿಸ್ ಇಸ್ ಮೈ ಫುಲ್ ಲೆಂತ್ ಗೈಸ್, ಕ್ಯಾನ್ ಯು ಸಿ ಹಿಯರ್? ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಫಸ್ಟು ½ ಇಂಚ್ ಸ್ಟಿಚಿಂಗಿಗೆ ಬಿಟ್ಬಿಡ್ತೀನಿ, ಹೌದಾ? 1.5 ತೊಗೊಂಡಿದ್ದೆ ಅಲ್ವಾ ಎಕ್ಸ್ಟ್ರಾ. ಸೊ ದಿಸ್ ಈಸ್ ಮೈ ½ ಇಂಚು ಫಾರ್ ಸ್ಟಿಚಿಂಗ್ ಅಲೋಯನ್ಸ್. ಸೊ ದಟ್ ಐ ವಿಲ್ ಮೇಕ್ ವಿತ್ ಅ ಡಾಟೆಡ್ ಲೈನ್ ಹೀಗೆ, ಓಕೆ? ಸೊ ಇದೇನಾಯಿತು ನಂದು, ದಿಸ್ ಇಸ್ ಮೈ ಸ್ಟಿಚಿಂಗ್ ಲೈನ್, ಓಕೆ? ಇಲ್ಲಿ ನಂದು ಬಸ್ಟ್ ಅಪೆಕ್ಸ್ ಪಾಯಿಂಟ್ ಬಂತು ಆ್ಯಂಡ್ ದ ಬಸ್ಟ್ ರೇಡಿಯಸ್ಸು ಬಂತು. ಸೊ ನಾನು ಅದನ್ನೇನು ಮಾಡ್ತೀನಿ, ಇಲ್ಲಿ ಎಷ್ಟು ಮಾರ್ಕ್ ಮಾಡಿದ್ದೆ ನೋಡಿ, 4.1, ಓಕೆನಾ? ಇಲ್ಲಿ ಎಷ್ಟು ಮಾರ್ಕ್ ಮಾಡಿದ್ದೆ, ಸಿ ಕ್ಯಾನ್ ಯು ಗೈಸ್ ಸಿ ಹಿಯರ್?
ಸೊ ದಿಸ್ ಈಸ್ 4.1. ಸೊ ಅಷ್ಟೇ ನಾನು ಇಲ್ಲಿ ಮಾರ್ಕ್ ಮಾಡಲ್ಲ. ಯಾಕೆ ಮಾಡಲ್ಲ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಏನೇ ಇರುತ್ತೆ ಯಾವುದೇ ಸೈಜ್ ಆಗಲಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಕಡಿಮೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ದಿಸ್ ಈಸ್ ಬಸ್ಟ್ ಪಾಯಿಂಟ್, ಇಸಂಟ್ ಇಟ್? ಸೊ ಹೀಗೆ ಶೇಪ್ ಆಗಿ ಬರಬೇಕಾದ್ರೆ, ವೇಸ್ಟ್ ಹತ್ರ ನಮ್ಮ ಬಸ್ಟ್ ರೇಡಿಯಸ್ಸಿಗೆ ಬರಬೇಕಾದ್ರೆ ಈ ಅಗಲ ಏನಿರುತ್ತೆ ಇಲ್ಲೂ ಅದೇ ಅಗಲ ಇರುತ್ತಾ? ಇರಲ್ಲ. ಸೊ ಆ ಅಗಲ ನಮಗೆ 1/2 ಇಂಚ್ ಕಡಿಮೆ ಬೇಕು. ಸೊ ಇಲ್ಲಿ 4.1 ಇತ್ತು, ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ 3.6ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಇಲ್ಲಿ 3.6. ಸೊ ಇಲ್ಲಿಂದ ಇಲ್ಲಿಗೆ ನಾನು ಐ ವಿಲ್ ಡ್ರಾ ಅ ಸ್ಟ್ರೇಟ್ ಲೈನ್. ಓಕೆ, ಲೈಕ್ ದಿಸ್. ಐ ಹೋಪ್ ಇದಿಷ್ಟು ಅರ್ಥ ಆಗಿದೆ ಅಲ್ವಾ ಫ್ರೆಂಡ್ಸ್? ಸೊ ಈ ಪಾಯಿಂಟಿಂದ ಬಸ್ಟ್ ಅಪೆಕ್ಸ್ ಪಾಯಿಂಟಿಂದ ವೇಸ್ಟ್ ಲೈನಿಗೆ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ನಾವು ತಗೋಬೇಕು ಡಾಟ್ನ ಅಗಲ ಅನ್ನೋದಕ್ಕೆ ನಾನು ಇಲ್ಲಿ ನಿಮಗೆ ಪಿಕ್ಚರ್ ಸಮೇತ ತೋರಿಸಿದ್ದೀನಿ. ಇಲ್ಲಿ ನೋಡಿ, ತೋರಿಸ್ದೆ ಹೌದಾ? 30ಗೆ ಬೇಕಾಗಿರೋ ಅಗಲನೇ ಕಡಿಮೆ, 36ಗೆ ಸ್ವಲ್ಪ ಜಾಸ್ತಿ, 40ಗೆ ಈ ಅಗಲನ ಹೇಳ್ತಾ ಇರೋದು. ಓಕೆ, ಇದು ಜಾಸ್ತಿ ಬರುತ್ತೆ. ಸೊ ನಮ್ಮ ಎದೆ ಸುತ್ತಳತೆ ಜಾಸ್ತಿ ಆದಾಗೂ ಈ ಡಾಟ್ನ ಅಗಲಗಳೇನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ತಗೋತೀರಾ ಹಾಗಾದರೆ ಅಂತ ಹೇಳಿದ್ರೆ, ಇದನ್ನು ಮಾರ್ಕ್ ಮಾಡೋದಕ್ಕೆ ನಮಗೆ ವೇಸ್ಟ್ ರೌಂಡ್ ಬೇಕು. ಚೆಸ್ಟ್ ರೌಂಡ್ ಮೈನಸ್ ವೇಸ್ಟ್ ರೌಂಡ್. ಓಕೆ, ಸೊ ಚೆಸ್ಟ್ ಎಷ್ಟಿದೆ ನಂದು? ಐ ಆಮ್ ಹ್ಯಾವಿಂಗ್ 41. ವೇಸ್ಟ್ ರೌಂಡು ನಂದು ಇಲ್ಲಿ ತೋರಿಸ್ತೀನಿ ನೋಡಿ, ಅಳತೆ ಇದರಲ್ಲಿ 35. ಓಕೆನಾ? ವೇಸ್ಟ್ ರೌಂಡ್ ಎಷ್ಟು? 35. ಸೊ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 6 ಇಂಚ್ ಬರುತ್ತೆ. 6 ಇಂಚ್ ತೊಗೊಳಕ್ಕಾಗತ್ತಾ? ಇಲ್ಲ. ಯಾಕೆ? 6 ಇಂಚಿನ ಅರ್ಧ ತೊಗೋಬೇಕು. ಸೊ ದಟ್ ಈಸ್ 3 ಇಂಚಸ್. ಯಾಕೆ ಅರ್ಧ ಅಂದರೆ ಟೋಟಲ್ ಸುತ್ತಳತೆ ತೊಗೊಂಡಿರೋದು ನಾವು. ಸೊ ಅಂದರೆ ಫುಲ್ಲು ರೌಂಡ್ ತೊಗೊಂಡಿರೋದು ನಾವು. ಹಾಗಾಗಿ ಅರ್ಧ, ಇಲ್ಲಿ ಅರ್ಧ ತೊಗೋಬೇಕು, ಲೆಫ್ಟ್ ಸೈಡು ರೈಟ್ ಸೈಡ್ ಅರ್ಧ ನಾವು ಈ ಅಳತೆನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಅದಕ್ಕಾಗಿ 2 ಡಿವೈಡೆಡ್ ಬೈ 2 ಮಾಡಿರೋದು ನಾನು 3 ಇಂಚ್ ಬಂತು. ಸೊ ದಿಸ್ 3 ಇಂಚ್ ನಾನು ಇಲ್ಲಿ ಇಟ್ಕೋತೀನಿ. ಓಕೆನಾ? ಸೊ ಫ್ರಮ್ ಹಿಯರ್, ಇಲ್ಲಿಂದ ಇಲ್ಲಿಗೆ ನಾನು ಎಷ್ಟು ಮಾರ್ಕ್ ಮಾಡಬೇಕು? 3 ಇಂಚಸ್. ಓಕೆನಾ? 3 ಇಂಚ್. ಸೊ ಇದನ್ನು ನಾನು ಹೀಗೆ ಸ್ಟ್ರೇಟ್ ಲೈನಲ್ಲಿ ಈ ಪಾಯಿಂಟಿಗೆ 1/2 ಇಂಚ್ ಇದೆಯಲ್ಲ ಅಲ್ಲಿಗೆ ಬೇಡ, ಹೀಗೆ ಮಾರ್ಕ್ ಮಾಡಿ. ಓಕೆ, ಇಷ್ಟು ಅರ್ಥ ಆಗಿದೆ ಅಲ್ವಾ? ಈಗ ನೋಡಿ, ಇಲ್ಲಿ ನಮ್ಮದು ಉದ್ದ ಎಷ್ಟಿದೆ? 5 ಇಂಚ್ ಬರ್ತಾಯಿದೆ. ಅಷ್ಟೇ ಉದ್ದನೂ ನಮ್ದು ಈ ಕಡೆ ಸೈಡು ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪೋರ್ಷನ್ ನಾವು ಪ್ರಿನ್ಸಸ್ ಕಟ್ ಮಾಡಿದ್ಮೇಲೆ ಈ ಪೋರ್ಷನ್ ಕರೆಕ್ಟ್ ಇರುತ್ತೆ, ಆ ಕಡೆ ಪೋರ್ಷನ್ನು ನಮ್ಮದು 1/2 ಇಂಚ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಏನು ಮಾಡೋಣ, ಇದೆಷ್ಟು ಇಲ್ಲೆಷ್ಟು ಬಂತು ಅಷ್ಟೇ ಉದ್ದ ನಮಗೆ ಇಲ್ಲೂ ಬರಬೇಕು. ಅದನ್ನು ನಾವು ಶೇಪ್ ಕೊಟ್ಮೇಲೆ ಮಾರ್ಕ್ ಮಾಡೋಣ. ಓಕೆನಾ? ಸೊ ಇಲ್ಲಿ ನೋಡಿ, ಇವಾಗ ಎಷ್ಟಿದೆ? ಇದು 5.5 ಕಾಣಿಸ್ತಿದೆ ಅಲ್ಲ? ಸೊ ಮೇಕ್ ಇಟ್ ಹ್ಯಾಸ್ ಹಾಫ್ ಮಾಡ್ಕೊಳ್ಳಿ. ಹೀಗೆ ಎಲ್ಲಿ ಬರುತ್ತೆ ಅಲ್ಲೊಂದು ಪಾಯಿಂಟ್ ಇಡಿ, ಹೀಗೆ. ಓಕೆನಾ? ಸೊ ಇದ್ರದ್ದು ಮಿಡ್ ಪಾಯಿಂಟ್ ತೊಗೊಳ್ಳಿ. ನೋಡಿ, ಇದ್ರದ್ದು ಮಿಡ್ ಪಾಯಿಂಟ್ ತೊಗೊಳ್ಳಿ. ಹೀಗಿದೆ ಅಲ್ವ? ಹೀಗೆ. ಸೊ ಇಲ್ಲಿ ಬರುತ್ತೆ, ಕರೆಕ್ಟಾ? ಸೊ ಇಲ್ಲಿಂದ ಮೇಲ್ಗಡೆಗೆ ನಾವು 1/2 ಇಂಚ್ ಮಾರ್ಕ್ ಮಾಡಿ. ಓಕೆನಾ? ನಾನು ಲಾಸ್ಟ್ ಟೈಮು ಹೇಳಿದ್ದೆ ಈ ಶೇಪ್ ಹೇಗೆ ಕೊಡಬೇಕಪ್ಪ ಅಂತ ಹೇಳಿದ್ರೆ, ಇಟ್ ಶುಡ್ ಬಿ ಲೈಕ್ ಎಸ್ ಶೇಪ್, ಎಸ್ ಥರ ಇರಬೇಕು ನಾವು ಶೇಪ್ ಕೊಟ್ಟಾಗ ಅಂತ. ನಾನು ಪ್ರೀವಿಯಸ್ ಪ್ರಿನ್ಸಸ್ ಕಟ್ದು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ಅದನ್ನು ನಾನು ಇದ್ರ ಜೊತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ. ಓಕೆನಾ? ಸ್ವಲ್ಪ ಚೇಂಜಸ್ ನಾನು ಮಾಡ್ತಾ ಇರ್ತೀನಿ, ಅಂದರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಯ್ಯೋ ಅದರಲ್ಲಿ ಹಾಗಿದೆ ಇದರಲ್ಲಿ ಹೀಗಿದೆ ಅಂತ ನೀವು ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಓಕೆನಾ? ಸೊ ಇವಾಗ ಹೇಗಪ್ಪ ಶೇಪ್ ಕೊಡಬೇಕು ಅಂತ ಹೇಳಿದ್ರೆ, ಸೊ ಇದ್ರದ್ದು ಮಿಡ್ ಪಾಯಿಂಟ್ ತೊಗೋಬೋದು. ಲೈಕ್ 1 ಇಂಚ್, ಒಂದೇ ಒಂದು ಲೈನ್ ಅಷ್ಟು ಒಳಗಡೆ ಬರಬೇಕು ಅಷ್ಟೇ ನಾವು ಶೇಪ್ ಕೊಡಬೇಕಾದ್ರೆ. ಓಕೆನಾ? ಹೀಗೆ ದಿಸ್ ಇಸ್ ಮಿಡ್ ಪಾಯಿಂಟಿಂದ ಲೈಕ್ ದಿಸ್. ಹೀಗೆ ದಿಸ್ ಶುಡ್ ಬಿ ಹೀಗೆ ಹೋಗಬೇಕು. ಇದು ನಮಗೆ ಇಲ್ಲಿ ಬೇಕಾದರೆ ನೀವು 1/4 ಇಂಚ್, ಅಯ್ಯೋ 1 ಲೈನು ಅಂದರೆ 1/4 ಇಂಚಿಗಿಂತ 1 ಲೈನ್ ಕಡಿಮೆ ತೊಗೊಳ್ಳಿ, ಲೈಕ್ ದಿಸ್. ಓಕೆನಾ? ಸೊ ದಿಸ್ ಇಸ್ ಪರ್ಫೆಕ್ಟ್.
ಸೊ ನಾನು ಹೇಳಿದ್ದೆಲ್ಲ ಎಸ್ ಶೇಪಲ್ಲಿ ಇದು ಬರಬೇಕು. ಇಲ್ಲ ಇದು ಇಲ್ಲಷ್ಟೇ ಕೊಟ್ಟರೆ ಸಾಕಾ, ಇಲ್ಲಿ ಶೇಪ್ ಕೊಡ್ಬೇಕು. ಹೌದಾ, ನಾವು ಹೇಗಪ್ಪ ಕೊಡ್ತೀವಿ ನೋಡ್ಕೊಳ್ಳಿ. ಫಸ್ಟು ನಾವು ಫ್ರಂಟ್ ಆರ್ಮ್ ಹೋಲ್ ಶೇಪ್ನ ಮಾರ್ಕ್ ಮಾಡೋಣ, ಆ ನಂತರ ಶೇಪ್ ಕೊಡೋಣ. ಓಕೆ, ಸೊ ಹೇಗೆ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಮಾರ್ಕ್ ಮಾಡ್ತೀರಿ? ಸೊ ಇಲ್ಲಿಂದ ಮೆಷರ್ ಮಾಡಿ ಎಷ್ಟು ಬರುತ್ತೆ ಅದ್ರದ್ದು ಮಿಡ್ ಪಾಯಿಂಟ್ ತೊಗೊಳ್ಳಿ. ಓಕೆ, ಲೈಕ್ ದಿಸ್ ಮಿಡ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲೊಂದು ಮಾರ್ಕ್ ಮಾಡಿ. ಓಕೆ, ಸೊ mark ½ inch inside. So diagonally mark 1 inch. ಎಲ್ಲ ಸೈಜ್ಗೂ ಅಷ್ಟೇ ಅಲ್ಲ, ಇದು ದೊಡ್ಡ ಸೈಜ್ ಆಗಿರೋದ್ರಿಂದ 40 ಆಗಿರೋದ್ರಿಂದ ದಿಸ್ ಇಸ್ 40 ಸೈಜ್. ಸೊ ಐ ಮಾರ್ಕಿಂಗ್ ಹಿಯರ್ 1 inch ವಿತ್ ದ ಹೆಲ್ಪ್ ಆಫ್ ಯುವರ್ ಫ್ರೆಂಚ್ ಕರ್ವ್ ಇಂದನಾದರೂ ಶೇಪ್ ಕೊಡ್ಬೋದು. ಇಫ್ ಯು ಆರ್ ಅ ಬಿಗಿನರ್ ಆದರೆ ಡಾಟೆಡ್ ಲೈನಲ್ಲಿ ಕೊಡಿ. ಸೊ ದಿಸ್ ಈಸ್ ಮೈ 1/4 ಚೆಸ್ಟ್ ಮೆಜರ್. ಇದು ನನ್ನ ಎದೆ ಸುತ್ತಳತೆಯ ಕಾಲು ಭಾಗ. ಸೊ ಅಲ್ಲಿವರೆಗೂ ಮಾತ್ರ ಶೇಪ್ ಕೊಡಬೇಕು. ಹೇಗೆ ಕೊಡ್ತೀರಿ? ಸೊ ನೋಡಿ, ಫಸ್ಟು ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಇಲ್ಲಿಗೆ, ಹೀಗೆ. ಸೊ ಆನಂತರ ಹೀಗೆ. ಐ ಯೂಸ್ ಟು ಟೆಲ್ ಆಲ್ವೇಸ್ ಪುಟ್ ಅ ಡಾಟೆಡ್ ಲೈನ್ ಲೈಕ್ ದಿಸ್, ಹೀಗೆ. ಆಫ್ಟರ್ ದಟ್ ಈ ಥರ ಡಾಟೆಡ್ ಲೈನ್ ನೀವು ಮಾರ್ಕ್ ಮಾಡ್ಕೊಳ್ಳಿ, ಹೀಗೆ ಹೀಗೆ ಹೀಗೆ. ಆ್ಯಂಡ್ ದೆನ್ ಅದನ್ನು ಟ್ರೂಯಿಂಗ್ ಅಂತ ಹೇಳ್ತೀವಿ, ಟ್ರೂಯಿಂಗ್. ಓಕೆ, ಅದನ್ನು ಟ್ರೂ ಮಾಡಿ. ಇಲ್ಲಿ ನೋಡಿ, ಹೀಗೆ ಪರ್ಫೆಕ್ಟಾಗಿ ಬಂದಿದೆ ಇದಕ್ಕೆ. ಆ್ಯಂಡ್ ದೆನ್ ಇಲ್ಲಿಗೆ. ಸೊ ಫ್ರೆಂಚ್ ಕರ್ವಲ್ಲಾದರೂ ಕೊಡಿ, ನೀವು ಹೀಗಾದ್ರೂ ಕೊಡಿ. ನಾನು ಇದನ್ನು ಇವಾಗ ಡಾರ್ಕ್ ಮಾಡ್ತಾಯಿದ್ದೀನಿ. ಓಕೆನಾ? ಕಾಣಿಸ್ತಿದೆ ಅಲ್ವಾ? ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಕೊಳ್ತೀನಿ. ಐ ಮೇಕ್ ಇಟ್ ಡಾರ್ಕ್. ಓಕೆ, ಪರ್ಫೆಕ್ಟಾಗಿ ಬಂದಿದೆ. ಸೊ ಇಲ್ಲಿ ಇವಾಗ ಏನು ಹೇಳ್ತಾರೆ, ಮಿಡ್ ಪಾಯಿಂಟ್ ತೊಗೊಂಡು ಶೇಪ್ ಕೊಡಬೇಕು, ಆಮೇಲೆ ಇಲ್ಲಿಂದನೇ ಹೀಗೆ ಶೇಪ್ ಕೊಡಬೇಕು. ಸೊ ಹಾಗೂ ಇದೆ, ದಟ್ ಈಸ್ ಆಲ್ಸೋ ಕರೆಕ್ಟ್, ತಪ್ಪು ಅಂತೇನಿಲ್ಲ. ಪರ್ಫೆಕ್ಟ್ ಎಕ್ಸಾಕ್ಟಾಗಿ ಡಿಸೈನರ್ ಬ್ಲೌಸ್ ಥರ ಫಿಟ್ಟಿಂಗ್ ಬರಬೇಕು ಅಂತ ಹೇಳಿದ್ರೆ ಸಮ್ ಕ್ರೈಟೀರಿಯಾಸ್ ಇದರಲ್ಲೂ ಇದೆ. ಯಾವುದಪ್ಪ ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್, ನಾನು ಪ್ಯಾಟ್ರನ್ನ ಹೀಗೆ ಇಟ್ಕೊಂಡಿದ್ದೀನಿ. ನಿಮಗೆ ಇವಾಗ ಶೇಪ್ಸ್ ಕೊಡ್ತಾ ಕ್ಲೀನಾಗಿ ಅರ್ಥ ಆಗಲಿ ಅಂಥೇಳಿ. ಸೊ ಇಲ್ಲಿ ನಾವು ಎಷ್ಟು ತೊಗೋಬೇಕಪ್ಪ ಅಂತ ಹೇಳಿದ್ರೆ, ಒಂದು ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಇದನ್ನು. ಸೊ ಇಲ್ಲಿ ನಾವು ಎಷ್ಟು ಡಿಸ್ಟೆನ್ಸ್ ತೊಗೊಂಡಿರ್ತೀವಿ ಅದ್ರದ್ದು ಅರ್ಧ ಆರ್ಮ್ ಹೋಲ್ ಲೈನಲ್ಲಿ ಮೇಲ್ಗಡೆ ಹೋಗಬೇಕು. ಸೊ ಇಲ್ಲಿ ಎಷ್ಟಿದೆ? 3 ಇದೆ. 3ದು ಹಾಫ್ ಅಂತ ಹೇಳಿದ್ರೆ 1.5 inch. ಸೊ 1.5 inch ಎಲ್ಲಿ ಬರುತ್ತೆ? ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದಿವಾಗ ನಿಮ್ಮದು ನೋಡಿ, ನಾನು ಇಲ್ಲಿ ತೋರಿಸ್ತೀನಿ. ಈ ಡಿಸ್ಟೆನ್ಸ್ ಇವಾಗ ಕಡಿಮೆ 2 ಇಂಚ್ ಇತ್ತಪ್ಪ. 2 ಇಂಚ್ ಅಂದರೆ ಇದ್ರದ್ದು ಅರ್ಧ ಅಂದರೆ 1 ಇಂಚು ನೀವು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಬೇಕು. ಎಲ್ಲಾದರೂ ಬರಲಿ ಅದು. ಓಕೆನಾ? ಅಲ್ಲಿಗೆ ಮಾರ್ಕ್ ಮಾಡಿ. ಸೊ ಇದು ಡಿಪೆಂಡ್ಸ್ ಆನ್ ನಿಮ್ಮ ಚೆಸ್ಟ್ ಮೆಜರ್ ಮೇಲೆ ಈ ಅಳತೆ ಬರ್ತಾ ಹೋಗುತ್ತೆ. ಸೊ ಅದ್ರ ಪ್ರಕಾರ ನಾವು ಅಲ್ಲಿ ಮಾರ್ಕ್ ಮಾಡಬೇಕು. ಓಕೆನಾ? ಈಗೇನಪ್ಪ ಮಾಡೋಣ, ಅಪೆಕ್ಸ್ ಪಾಯಿಂಟಿಂದ ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡಿ. ಓಕೆನಾ? ಇಷ್ಟು ಅರ್ಥ ಆಯ್ತಲ್ವಾ? ಸೊ ನಮ್ಮ ಬಾಡಿ ಹಿಂಗೆ ಸ್ಟ್ರೇಟ್ ಇದೆಯಾ? ಈ ಥರ ಇದೆಯಾ? ಸ್ಟ್ರೇಟ್ ಇದೆಯಾ? ಇಲ್ಲ ಅಲ್ವ? ಹಿಂಗೆ ಕರ್ವ್ ಶೇಪ್ ಇದೆ ಅಲ್ಲ? ಈ ಥರ ಇಲ್ಲ ಅಲ್ಲ ನಮ್ಮ ಬಾಡಿ? ಹೇಗಿದೆಯಾ? ಸೊ ಇದು ವೇಸ್ಟ್ ಲೈನು ಇಲ್ಲ. ಸೊ ನಮ್ಮ ಬಾಡಿ ಹೇಗಿದೆ? ಈ ಥರ ಇದೆ, ಹೌದಾ? ಹೀಗೆ. ಸೊ ಇಲ್ಲಿ ಡಿಸ್ಟೆನ್ಸ್ ಇದೆ. ಸೊ ಈ ಶೇಪ್ನ ನಾವು ಮೇಂಟೈನ್ ಮಾಡಲೇಬೇಕು, ಹೌದಾ? ಈ ಥರ ಶೇಪ್ ಕೊಡಲೇಬೇಕು, ಹೌದಾ? ಸೊ ಹೇಗಪ್ಪ ಕೊಡ್ತೀರಿ? ಸೊ ಈಸಿ ಟ್ರಿಕ್ ಹೇಳಲ್ಲ ನಾನು. ಹಾಗಾದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಿ. ಓಕೆ, ಎಷ್ಟಾದರೂ ಬರಲಿ ಅದು. ಓಕೆ, ಹೀಗೆ ಇಟ್ಕೊಳ್ಳಿ. ಸೊ ಟೇಕ್ ಅ ಮಿಡ್ ಪಾಯಿಂಟ್ ಆಫ್ ದಿಸ್, ಹೀಗೆ ಇಲ್ಲಿಗೆ ಬರ್ತಾ ಇದೆ. ಒಂದು ಡಾಟ್ ತೊಗೊಳ್ಳಿ. ಓಕೆ, ಸೊ ಫ್ರಮ್ ದ್ಯಾಟ್ ಡಾಟ್ ಜಸ್ಟ್ ಮಾರ್ಕ್ ½ inch ಅಪ್ವರ್ಡ್. ಓಕೆ, ಸೊ ಇಲ್ಲಿಂದ ಹೀಗೆ ಇಲ್ಲಿ ನೋಡಿ, ಆರ್ಮ್ ಹೋಲ್ ಶೇಪಲ್ಲಿ ಇಲ್ಲಿ ಆರ್ಮ್ ಹೋಲ್ ಕರ್ವ್ ಇದೆಯಲ್ಲ, ಫ್ರೆಂಚ್ ಕರ್ವು, ಸಿ ಲೈಕ್ ದಿಸ್. ಹೀಗೆ ಇಟ್ಕೊಂಡು ನಮ್ಮ ಪಾಯಿಂಟ್ ಎಲ್ಲಿ ಬರ್ತಾ ಇದೆ ನೋಡಿ, ಎಕ್ಸಾಕ್ಟ್ ಪರ್ಫೆಕ್ಟಾಗಿ ನೀವು ಅಂದರೆ ಮ್ಯಾಚ್ಗೂ ಮಾಡಬೇಕು ಫ್ರೆಂಡ್ಸ್. ಹೀಗೆ ಇಟ್ಕೊಂಡು ಕ್ಲೀನಾಗೆ ಈ ಪಾಯಿಂಟ್ಗೂ ಹೀಗೆ.
ನೋಡಿ ಎಷ್ಟು ನೀಟಾಗಿ ಬಂದಿದೆ ಶೇಪು. ನಮ್ಮ ಬಸ್ಟ್ ಶೇಪ್ ಹೇಗಿರುತ್ತೆ ಹಾಗೇ ಕ್ಲೀನಾಗಿ ಬಂದಿದೆ. ಇಸಂಟ್ ಇಟ್ ಫ್ರೆಂಡ್ಸ್? ಸೊ ಐ ಹೋಪ್ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿರೋದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ ನೀಟಾಗಿ. ಈಗ ವೇಸ್ಟ್ ಅಗಲನ ನಾವು ಮಾರ್ಕ್ ಮಾಡೋಣ. ಸೊಂಟದ ಸುತ್ತಳತೆ 35. ಓಕೆ, 35 ಡಿವೈಡೆಡ್ ಬೈ 4, 4 ಭಾಗ ಮಾಡಿ 35. ಐ ಜಸ್ಟ್ ಚೇಂಜ್ ದ ಪೆನ್. 35 ಡಿವೈಡೆಡ್ ಬೈ 4 ಎಷ್ಟು ಬರುತ್ತೆ ನಮಗೆ? 8.75, 8.75 ಬರುತ್ತೆ. ಸೊ ನಾನು ಇಲ್ಲಿಂದ 8.75 ಅಷ್ಟೇ ಇಡೋಕ್ಕಾಗತ್ತಾ? ನೋಡಿ 8.75 ಇಟ್ಟರೆ ನನಗೆ ಇಲ್ಲಿಗೆ ಬಂದುಬಿಡುತ್ತೆ, ಹೌದಾ? ಸೊ ಎಷ್ಟು ತೊಗೋಬೇಕು? ಇಲ್ಲಿ ಎಷ್ಟು ನಾನು ತೊಗೊಂಡಿದ್ದೆ ಎಕ್ಸ್ಟ್ರಾ? 3 ಇಂಚು. ಸೊ 8.75 ಈಸ್ ಮೈ 1/4 ವೇಸ್ಟ್ ರೌಂಡು, ಕರೆಕ್ಟಾ? ಪ್ಲಸ್ 3 ಇಂಚು ನನ್ನ ಡಾಟ್ನ ಬಿಡ್ತು ಇಲ್ಲಿ, ಪ್ರಿನ್ಸಸ್ ಕಟ್ ಡಾಟ್. ಎಷ್ಟಾಯಿತು? 8 3 11 ಮುಕ್ಕಾಲು. ಓಕೆ, ಸೊ ಇಲ್ಲಿಂದ ನಾನು ಎಷ್ಟು ತೊಗೋಬೇಕಪ್ಪ ಹಾಗಾದರೆ? ಇಲ್ಲಿಂದ 11 ಮುಕ್ಕಾಲು ಎಲ್ಲಿ ಬರುತ್ತೆ ಅಲ್ಲಿಗೆ ನಾನು ಒಂದು ಲೈನ್ ಡಾಟ್ ಮಾರ್ಕ್ ಮಾಡ್ಕೋತೀನಿ. ಆನಂತರ ಇದು ನಂದು ಇದೇ ಸುತ್ತಳತೆ, ಕಾಲು ಭಾಗ ಇದು ಸೊಂಟದ ಸುತ್ತಳತೆ, ಕಾಲು ಭಾಗ ಪ್ಲಸ್ ಡಾಟ್ನ ಅಗಲ. ಓಕೆನಾ? ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಸೊ ಇದನ್ನು ಜಾಯಿನ್ ಮಾಡಿ ಹೀಗೆ. ಓಕೆ, ಸೊ ಇಲ್ಲಿ ನಂದು 1/2 ಇಂಚ್ ಸ್ಟಿಚಿಂಗಿಗೆ ನಾನು ಇಲ್ಲಿ ತೊಗೊಂಡಿದ್ದೀನಿ. ಓಕೆ, ಸೊ ಇದಕ್ಕೆ ಇವಾಗ ಫ್ರಂಟಲ್ಲಿ ನಾವು ಇಲ್ಲಿ 1/2 ಇಂಚ್ ಏನು ಮಾರ್ಕ್ ಮಾಡಿದ್ದೀವಲ್ವ ಅಲ್ಲಿಗೆ ಫ್ರೆಂಚ್ ಕರ್ವಿಂದ ಹೀಗೆ ಕರ್ವ್ ಶೇಪ್ ಕೊಡಿ, ಈ ಥರ. ಓಕೆ, ಇಲ್ಲಿ ಇವಾಗ ನಾವು ಬ್ಯಾಕ್ ಪಾರ್ಟ್ದು ಚೆಕ್ ಮಾಡಬೇಕು. ಬ್ಯಾಕ್ ಪಾರ್ಟ್ದು ನಾನು ಸ್ಟಿಚ್ ಮಾಡಿ ತೋರಿಸಿದ್ನಲ್ವ ನಿಮಗೆ. ಸೊ ಐ ಶೋ ಯು ಗೈಸ್ ಅದನ್ನು ಕೂಡ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾನು ಫ್ರಂಟ್ ಪಾರ್ಟ್ ಪ್ರಿನ್ಸಸ್ ಕಟ್ ಹೊಲಿತಾ ಇರೋದು. ಇವಾಗ ಏನು ಮಾಡಿ, ಇದು ಆಲ್ರೆಡಿ ನಮ್ಮದು ಕೆಳಗಡೆ ಫಿನಿಶಿಂಗ್ ಆಗೋಗಿದೆ, ಹೌದಾ? ಮೇಲ್ಗಡೆ ಫಿನಿಶಿಂಗ್ ಆಗಿಲ್ಲ. ಸೊ ಇದನ್ನು ಹ್ಯಾಸ್ ಇಟ್ ಈಸ್ ಹಾಗೆ ಇಟ್ಕೊಳ್ಳಿ, ಹೀಗೆ. ಓಕೆ, ಹೀಗೆ ಇಟ್ಕೊಳ್ಳಿ. ಅಂದರೆ ಇದು ಯಾವ ಶೇಪ್ ಇದೆ, ಹಿಂಗೆ ಕ್ರಾಸ್ ಆಗಿದ್ದರೆ ಪರವಾಗಿಲ್ಲ, ಹಾಗೆ ಇಟ್ಕೊಳ್ಳಿ ಕ್ರಾಸು. ಪ್ಲಸ್ ನಾವಿಲ್ಲಿ 1/2 ಇಂಚ್ ಸ್ಟಿಚಿಂಗಿಗೆ ತೊಗೋತೀವಿ, ಹೀಗೆ ಮಾರ್ಕ್ ಮಾಡ್ಕೊಳ್ಳಿ, 1/2 ಇಂಚು. ಸೊ ಇದೇನು ಹಾಗೆ ಮಾಡ್ತೀರಲ್ಲಪ್ಪ ಇವರು ಅಂದ್ಕೋಬೇಡಿ. ನೋಡಿ ನಾನು 1/2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಓಕೆ, ಇಲ್ಲಿದೆ. ಸೊ ಇದೆಲ್ಲಿ ಬರುತ್ತೆ ಅಲ್ಲಿ, ಇದು ಎಷ್ಟು ಉದ್ದ ಇದೆ ನೀವು ಬ್ಯಾಕ್ ಪಾರ್ಟು ಇಟ್ಕೊಳ್ತಿರಲ್ಲ, ಬ್ಯಾಕ್ ಪಾರ್ಟ್ದು ಸೈಡ್ ಪೋರ್ಷನ್ ನಾನು ಹೇಳ್ತಿರೋದು. ಸೈಡು ಇದು ಸೈಡೇ ಅಲ್ವಾ, ಫ್ರಂಟಿನ ಸೈಡು. ಸೊ ಹೀಗೆ ಇಟ್ಕೊಳ್ಳಿ. ಆರ್ಮ್ ಹೋಲಿಂದ ನೋಡಿ, ಇದು ಬ್ಯಾಕ್ ಪಾರ್ಟ್, ಬ್ಯಾಕ್ ಆರ್ಮ್ ಹೋಲು, ಇದು ನಾನು ಫ್ರಂಟ್ ಆರ್ಮ್ ಹೋಲ್ ಶೇಪ್ ಕೊಟ್ಟಿರೋದು. ಸೊ ನಾನು ಹೀಗೆ ಇಟ್ಟರೆ ನಿಮಗೆ ಗೊತ್ತಾಗಲ್ಲ, ನೋಡಿ ಅಯ್ಯೋ ಇದು ಹೀಗಿದೆ ಅಂತೀರ, ಅಲ್ಲ ಹಾಗಲ್ಲ. ಹೀಗೆ ಇಟ್ಕೊಳ್ಳಿ, ಆರ್ಮ್ ಹೋಲ್ ಲೈನಿಂದ ಇದು ಹೀಗೆ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಂದ 1/2 ಇಂಚು ಹೊಲಿಲಿಕ್ಕೂ ಬೇಕು, ಯಾಕಂದರೆ ಇದು ಹೊಲ್ದಾಗಿದೆ. ಹೊಲ್ದಿರಲಿಲ್ಲ ಅಂದರೆ ಎಕ್ಸಾಕ್ಟಾಗಿ ತೊಗೋತಾ ಇದ್ರಿ, ಇದು ಸ್ಟಿಚ್ ಆಗಿದೆ. ಸೊ 1/2 ಇಂಚಿಗೆ ಮಾರ್ಕ್ ಮಾಡಿ, ಈ ಪಾಯಿಂಟಿಂದ ಇಲ್ಲಿಗೆ ಫ್ರೆಂಚ್ ಕರ್ವಿಂದ ಶೇಪ್ ಕೊಡಿ ಹೀಗೆ. ಓಕೆ, ಬೈ ಯೂಸಿಂಗ್ ಯುವರ್ ಫ್ರೆಂಚ್ ಕರ್ವ್ ಯು ಜಸ್ಟ್ ಗಿವ್ ಅ ಪ್ರಾಪರ್ ಶೇಪ್ ಲೈಕ್ ದಿಸ್. ಇದು ಕಟ್ ಆಯಿತು, ಇದು ಕಟ್ ಆಗುತ್ತೆ, ಕರೆಕ್ಟಾ? ನೋಡಿ ನಾನು ಇವಾಗ ನಿಮಗೆ ಪ್ರಿನ್ಸಸ್ ಕಟ್ ಯಾವ್ದು ಅದನ್ನು ಸ್ವಲ್ಪ ಡಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಪೋರ್ಷನ್ಸ್ನ. ಓಕೆ, ದಿಸ್ ಈಸ್ ರೈಟ್ ಸೈಡ್ ಪ್ರಿನ್ಸಸ್ ಕಟ್ ಪಾರ್ಟ್. ಓಕೆ, ಓಕೆ, ಆ್ಯಂಡ್ ಅನದರ್ ಪಾರ್ಟ್ ಇಸ್, ಇದು ನಾನು ಏನು ಮಾಡ್ತಾ ಇದ್ದೀನಿ, ಇದು ನಂದು ಕಟ್ಟಾಗಿ ಹೋಗುತ್ತೆ. ಓಕೆ, ದಿಸ್ ಈಸ್ ವೇಸ್ಟ್ ಇದೆ, ಇದಿಷ್ಟು ಎಲ್ಲ ಏನಿದೆ ದಿಸ್ ಈಸ್ ವೇಸ್ಟ್. ಓಕೆ, ಆ್ಯಂಡ್ ಒನ್ ಮೋರ್ ಪಾರ್ಟ್ ಇಸ್ ದಿಸ್ ಒನ್. ಸ್ಟ್ರೇಟ್ ಲೈನ್ಗೆ ಸ್ಟ್ರೇಟಾಗಿ ಹಾಕೊಳ್ಳೋಣ. ಓಕೆನಾ? ಇದು ಒಂದು ಪಾರ್ಟ್ ಆ್ಯಂಡ್ ದಿಸ್ ಇಸ್ ಅನದರ್ ಪಾರ್ಟ್. ಐ ಹೋಪ್ ಇದು ಅರ್ಥ ಆಗಿದೆ ಅಲ್ವಾ? ಇದನ್ನು ಕಟ್ ಮಾಡಿ ನಾನು ತೋರಿಸ್ಲಾ ಹಾಗಾದರೆ? ನೋಡಿ, ಫಸ್ಟ್ ನಾನು ಆ್ಯಸ್ ಇಟ್ ಈಸ್ ಹಾಗೆ ಇದೆ ಕೆಳಗಡೆ, ನಾನು ಹಾಗೆ ಕಟ್ ಮಾಡ್ಕೋತೀನಿ. ಓಕೆ, ನೋಡಿ ನಾನು ಕಟ್ ಮಾಡೋದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಫಸ್ಟ್ ಬಾಟಮ್ ಏನಿದೆ ಔಟ್ಲೈನ್ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿರೋದು ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್, ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಸೊ ನೋಡಿ, ಈಗ ನಾನು ಆರ್ಮ್ ಹೋಲ್ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ಆರ್ಮ್ ಹೋಲ್ ಶೇಪ್ ಅಂತೂ ಪರ್ಫೆಕ್ಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಹೌದಾ? ನಾವು ಇಟ್ ಇಸ್ ಶೋಲ್ಡರ್ ಸ್ಲೋಪ್. ಓಕೆ, ಆ್ಯಂಡ್ ದೆನ್ ಐ ಆಮ್ ಗೋಯಿಂಗ್ ಟು ಕಟ್ ದ ನೆಕ್ ಶೇಪ್.
ಓಕೆ, ನೀವು ಯಾವ್ದಾದ್ರು ನೆಕ್ ಶೇಪ್ ಇಟ್ಕೋಬಹುದು, ಬಟ್ ನಾನು ಇಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಬೋಟ್ ನೆಕ್ ಇರೋದ್ರಿಂದ ನಾನು ಫ್ರಂಟ್ ಅಲ್ಲೂ ಬೋಟ್ ನೆಕ್ ಮೇಂಟೈನ್ ಮಾಡಿದ್ದೀನಿ. ನಂಗೆ ಅದು ಇಷ್ಟ ಆಗತ್ತೆ ಅಂತ ಹೇಳಿ. ನೆಕ್ಸ್ಟ್ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇವಾಗ ನಾನು ಬಸ್ಟ್ ಪಾಯಿಂಟ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಪ್ರಿನ್ಸಸ್ ಕಟ್ ರೈಟ್ ಸೈಡ್ ಪೋರ್ಷನ್ ಕಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಹೀಗೆ. ಓಕೆನಾ, ಅಂಡ್ ದೆನ್ ದ ನೆಕ್ಸ್ಟ್ ಲೆಫ್ಟ್ ಸೈಡ್ ಪೋರ್ಷನ್. ಸೊ ಇದೇನಿದೆ ಸೆಂಟರ್ದು ಅದು ವೇಸ್ಟ್ ಆಗುತ್ತೆ ಈ ಪೋರ್ಷನ್. ಓಕೆನಾ, ಐ ಜಸ್ಟ್ ಓಪನ್ ಅಂಡ್ ಶೋ ಯು ಗೈಸ್ ಪ್ಯಾಟರ್ನ್ ಹೇಗೆ ಬಂದಿದೆ ಅಂತ ಸ್ಪ್ರೆಡ್ ಮಾಡಿ ತೋರಿಸ್ತೀನಿ. ನೋಡಿ, ಹೀಗೆ ಬಂದಿದೆ. ಓಕೆನಾ, ಸೊ ಇದನ್ನ ನಾವು ಬಟ್ಟೆ ಮೇಲೆ ಮಾರ್ಕ್ ಮಾಡಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ಎಕ್ಸ್ಟ್ರಾ ಸೀಮ್ ಅಲೋಯನ್ಸ್ ಅಂಡ್ ದೆನ್ ಈ ಪ್ಯಾಟರ್ನ್ಗೆ ಇಲ್ಲಿ ನಾವು ಎಕ್ಸ್ಟ್ರಾ 1/2 ಇಂಚು ಸೀಮ್ ಅಲೋಯನ್ಸ್ ತಗೋತೀವಿ. ಸೆಂಟರ್ ಅಲ್ಲಿ ನಾವು ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ, ಹುಕ್ ಪಟ್ಟಿ, ಐ ಪಟ್ಟಿ ಹೊಲಿಯೋದ್ರಿಂದ ಅಲ್ಲೂ ಕೂಡ ನಾವು 1/2 ಇಂಚು ಇಲ್ಲಿ ಎಕ್ಸ್ಟ್ರಾ ತಗೋತೀವಿ. ಓಕೆನಾ, ಅಂಡ್ ದೆನ್ ಸೈಡ್ ಅಲ್ಲಿ ನಾವು ಇದು ಇನ್ಲೆ ಅಂತ ತಗೊಂಡಿಲ್ಲ ಯಾವ್ದು. ಸೊ ಹಾಗಾಗಿ ಸೈಡ್ ಅಲ್ಲೂ ಕೂಡ 2 ಇಂಚು ನಾವು ಇನ್ಲೆನ ತಗೋಬೇಕು. ಓಕೆ ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನನಗಂತೂ ಅನಿಸ್ತಾ ಇದೆ. ನಿಮ್ಗೂ ಅನ್ಸಿದೆ ಹೌದಾ? ಇಷ್ಟ ಆಯ್ತಾ ವಿಡಿಯೋ? ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡಿರೋದೆಲ್ಲ ಈಚ್ ಅಂಡ್ ಎವ್ರಿ ಪಾಯಿಂಟ್ಸ್. ಸೊ ಹಾಗಾದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫ್ರೆಂಡ್ಸ್, ಹೊಸಬ್ರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆನಾ, ಸೊ ಇದ್ರದ್ದು ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.